ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಗೆ ಇಷ್ಟ ಅಂದರೆ ಪರವಾಗಿಲ್ಲ ಬಿಡಿಯಪ್ಪ, ನಾನು ಹೋಗ್ತೀನಿ. ಇಲ್ಲ, ನನಗೇನು ತೊಂದರೆ ಇಲ್ಲ ಕಣ. ಮಲ್ಕೋ. ಕೋಪ ಬಂದಿಲ್ಲ ತಾನೇ? ನಾನೆಲ್ಲ ಮಲ್ಕೋತೀನಿ, ನೀವು ಬಿದ್ಕೋ ಇಲ್ಲ. ಗುಡ್ ನೈಟ್. ಗುಡ್ ನೈಟ್. ನೀವು ಎಷ್ಟೇ ನೋವು ಕೊಟ್ಟು ನಿಮ್ಮನ್ನು ಗೌರವಿಸಿದೆ. ಇವತ್ತಲ್ಲ ನಾಳೆ ನಿಮ್ಮ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನೀವು ಹಲೋ. ಹಾ, ನಿನ್ನೆ ಹಾಸ್ಪಿಟಲ್ಗೆ ಬಂದರಲ್ವಾ? ಹಾ, ಅವ್ರಿಗೆ ಟ್ಯಾಬ್ಲೆಟ್ ಕೊಡಿ. ಲೇಬರ್ ಪೇನ್ ಸ್ಟಾರ್ಟ್ ಆಗಿಲ್ಲ ತಾನೆ? ಹಾ, ನಾನು ನಾಳೆ ಬಂದು ನೋಡ್ತೀನಿ. ಓಕೆ ಬಾಯ್. ಎಸ್. ಸಾರಿ, ತೊಂದರೆ ಆಗ್ತಿದೆಯಾ? ಎಮರ್ಜೆನ್ಸಿ. ಮಲ್ಕೊಳ್ಳ. ಫೋನ್ ಸ್ವಿಚ್ ಆಫ್ ಮಾಡ್ತೀಯಾ? ಸ್ವಿಚ್ ಆಫ್ ಮಾಡ್ಬೋದು, ಬಟ್ ಪೇಷಂಟ್ಸ್ ಎಲ್ಲ ಎಮರ್ಜೆನ್ಸಿ ಕಾಲ್ ಮಾಡ್ತಾರೆ. ಆಮೇಲೆ ಹೇಗೆ ಮಾತಾಡೋದು? ಡಾಕ್ಟ್ರ್ ಅಲ್ವಾ, ದೇವ್ರಿಗೆ ಸಮಾನ. ನಿನ್ನ ಕೆಲಸ ನೀನು ಮಾಡಪ್ಪ. ಅಯ್ಯೋ, ಹೌದಾ? ಓಕೆ, ಡ್ಯೂಟಿ ಡಾಕ್ಟರ್ ಇದ್ದಾರೆ ಅಲ್ವಾ? ಹಾ, ಅವ್ರಿಗೆ ಅಟೆಂಡ್ ಮಾಡಕ್ಕೆ ಹೇಳಿ. ಇಲ್ಲ ಇಲ್ಲ, ಡಿಸ್ಟರ್ಬ್ ಆಗಿಲ್ಲ. ಓಕೆ. ನನಗೇನೇ ಮಾಡಿದ್ರು ನಾನು ಸಹಿಸ್ಕೊತಿದ್ದೆ. ಆದರೆ ನನ್ನ ಜೀವನ ಹಾಳು ಮಾಡಬೇಕು ಅನ್ನೋ ಕಾರಣಕ್ಕೆ ನನ್ನ ಜೊತೆಗಿದ್ದವ್ರ ಜೀವನ ಹಾಳು ಮಾಡಿದ್ರಿ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಹಲೋ. ಹಾಂ, ಆ ಪೇಷಂಟ್ಗೆ ಆಗಲೇ ಹೇಳಿದ್ನಲ್ಲ. ಕರ್ಣ, ಸಿಟ್ಟು ಬರ್ತಿದ್ಯಾ? ತೊಂದರೆ ಆಗ್ತಿದೆಯಾ? ಸಾರಿ, ಎಮರ್ಜೆನ್ಸಿ. ನೀನು ಮಲ್ಕೋಬೇಕಲ್ವೇನೋ? ಇತ್ತೀಚೆಗೆ ತುಂಬ ಕೆಲಸ ಮಾಡ್ತಾ ಇದೀಯಾ. ನಿನಗೂ ರೆಸ್ಟ್ ಬೇಡವಾ? ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಬೇಕು. ನಿನ್ನ ಬಗ್ಗೆ ಕಾಳಜಿಯಿಂದ ಹೇಳ್ತಾ ಇದ್ದೀನೋ. ನೀವು ಎಷ್ಟು ಕಾಳಜಿ ತೋರಿಸ್ತೀರಾ ಅಂತ ಇತ್ತೀಚೆಗೆ ಗೊತ್ತಾಗಿದೆ ಅಪ್ಪ. ನಾನು ಮಲ್ಕೋತೀನಿ, ನೀವು ಮಲ್ಕೊಳ್ಳಿ. ಸರಿನಪ್ಪ. ಹಾ, ಹೌದು. ಇಲ್ಲ, ಅವ್ರಿಗೆ ಆಂಟಿಬಯೋಟಿಕ್ಸ್ ಕೊಡ್ತಾ ಇರಿ ಟೈಮ್ಗೆ. ಓಕೆ, ಕೊಟ್ಟಿದ್ದೀರಾ? ಬೆಡ್ ನಂಬರ್ 4 ಪೇಷಂಟ್ ಅವ್ರಿಗೂ ಆಗಿದೆ ಅಲ್ವಾ? ಸರಿ ಸರಿ. ಎಲ್ಲ ಆಗಾಗ ರೆಗ್ಯುಲರ್ ಚೆಕಪ್ ಮಾಡ್ತಾ ಇರಿ, ಯಾರನ್ನೂ ಮಿಸ್ ಮಾಡಬೇಡಿ. ಹಾಂ, ಡಾಕ್ಟರ್ ಆಗಿ ನಾವೇ ಅದು ಮಾಡಬೇಕಲ್ವಾ? ಹೌದು ಹೌದು. ಇಲ್ಲ ಇಲ್ಲ